ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ಗೋಪಾಲ್ ನಾಯ್ಕ್ ಅಂತ ಹೇಳ್ಬಿಟ್ಟು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಗಸ್ತು ವನಪಾಲಕನಾಗಿ ಕಾರವಾರದಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದೇನೆ. ನಮ್ಮದು ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಭಾರತೀಯ ಹೆಬ್ಬಾವು ಅಂತ ನಾವು ಕರಿತೀವಿ ಅಥವಾ ಹೆಬ್ಬಾವು ಅಂತ ನಾವು ಕರಿತೀವಿ. ಅದ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮಲ್ಲಿ ಕರ್ನಾಟಕದಲ್ಲಿ ಕಾಣಲಿಕ್ಕೆ ಸಿಗೋದು ಅಂತ ಹೇಳಿದ್ರೆ ಇಂಡಿಯನ್ ರಾಕ್ ಪೈಥಾನ್ ಅಂತ ನಾವು ಕರಿತೀವಿ, ಅಥವಾ ಭಾರತೀಯ ಹೆಬ್ಬಾವು ಅಂತ ಹೇಳ್ಬಿಟ್ಟು. ಅದರ ಸೈಂಟಿಫಿಕ್ ನೇಮ್ ಬಂದುಬಿಟ್ಟು ಪೈಥಾನ್ ಮೆಲೋರಸ್ ಅಂತ ಹೇಳ್ಬಿಟ್ಟು. ಇದರ ಜೀವಿತಾವಧಿ ಎಷ್ಟಪ್ಪ ಅಂತ ಹೇಳಿದ್ರೆ ಸುಮಾರು 20 ರಿಂದ 30 ವರ್ಷ ಬದುಕುವಂಥ ಜೀವಿ ಇದು. ಹಾಗೆ ಇದರ ಗಾತ್ರ ಎಷ್ಟಿದೆಯಪ್ಪ ಅಂತ ಹೇಳಿದರೆ ಸುಮಾರು 60 kgಯಿಂದ 90 kgಯಷ್ಟು, ಸುಮಾರು 12 ಅಡಿಯಿಂದ 15 ಅಡಿಯಷ್ಟು ಲೆಂತಾಗಿ ಬೆಳೆಯುವಂಥದ್ದು. ಇದು ನಮ್ಮ ಕರ್ನಾಟಕದಲ್ಲಿ ಅತಿ ದೈತ್ಯಕಾರದ ಹಾವು ಅಂತ ಹೇಳಿದರೆ ಈ ಭಾರತೀಯ ಹೆಬ್ಬಾವು ಅಂತ ಹೇಳಿಬಿಟ್ಟು ನಾವು ಗುರುತಿಸ್ಬೋದು. ಇದರ ಸಂತಾನೋತ್ಪತ್ತಿ ಕ್ರಿಯೆ ಏನಪ್ಪ ಅಂತ ಹೇಳಿದ್ರೆ ಫೆಬ್ರವರಿ ಮಾರ್ಚಲ್ಲಿ ಗಂಡು ಹೆಣ್ಣು ಕೂಡಿಬಿಟ್ಟು ಇವು ಮಿಲನಗೊಳ್ತವೆ. ನಂತರ ದಿನಗಳಲ್ಲಿ ಅವು ಮೊಟ್ಟೆಗಳನ್ನು ಇಟ್ಟುಬಿಟ್ಟು ಹೆಣ್ಣು ಆ ಮೊಟ್ಟೆಗಳನ್ನು ಸುತ್ತುವರೆದು ಕಾವಲ್ಲಿ ಕೂತ್ಕೊಳ್ಳುವಂಥದ್ದು. ಆದರೆ ಯಾವ ಕಾರಣಕ್ಕೂ ಸಹ ಇವು ಜೋಡಿಯಾಗಿ ಎಲ್ಲೂ ಸಹ ಕಾಣಲಿಕ್ಕೆ ಸಿಗೋದಿಲ್ಲ. ಆದರೆ ಸಂತಾನೋತ್ಪತ್ತಿ ಸಮಯದಲ್ಲಿ ಮಾತ್ರ ಇವು ಜೋಡಿಗಳಾಗಿ ಕಾಣಲಿಕ್ಕೆ ಸಿಗುತ್ತೆ. ಇದರದ್ದು ಆಹಾರ ಪದ್ಧತಿ ಏನಪ್ಪ ಅಂತ ಹೇಳಿದರೆ, ಇದು ಹೆಚ್ಚಾಗಿ ಸಸ್ತನಿಗಳನ್ನು ಅಥವಾ ಪಕ್ಷಿಗಳನ್ನೇ ಹಿಡಿದು ತಿನ್ನುವಂಥದ್ದು. ಅಂದರೆ ಸಂಪೂರ್ಣವಾಗಿ ದೇಹದಲ್ಲಿ ಸಂಪೂರ್ಣವಾಗಿ ಗರಿಗಳಿರಬೇಕು, ಇಲ್ಲ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕೂದಲಿರಬೇಕು ಅಂಥ ಜೀವಿಗಳನ್ನೇ ಇವು ಮಾತ್ರ ತೆಗೆದುಕೊಳ್ತದೆ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ಈ ಬೆಕ್ಕು, ಮೊಲ, ಸಣ್ಣ ಜಿಂಕೆಗಳು, ಸಣ್ಣ ಕಡವೆಗಳು, ದನಕರುಗಳು, ಹಾಗೆ ನಾಯಿ ಮತ್ತು ಕೋಳಿ, ಹಾಗೆ ಬಾತುಕೋಳಿಗಳು. ಅಂದರೆ ಗರಿಗಳಿರಬೇಕು, ಇಲ್ಲ ಅಂತ ಹೇಳಿದ್ರೆ ಕೂದಲಿರಬೇಕು. ಇಂಥವುಗಳನ್ನು ಮಾತ್ರ ಇವು ಆಹಾರಗಳಾಗಿ ಪಡೆದುಕೊಳ್ತದೆ. ಆದರೆ ಮನುಷ್ಯನಿಗೆ ಯಾವ ರೀತಿ ಇದರಿಂದ ತೊಂದರೆ ಆಗುವಂಥದ್ದಿಲ್ಲ. ಯಾಕಂತ ಹೇಳಿದ್ರೆ ಇದು ಮನುಷ್ಯ ಅದರ ಆಹಾರ ಪದ್ಧತಿಯಲ್ಲಿ ಇಲ್ಲ. ಹಾಗಾಗಿ ಇಲ್ಲಿ ಸ್ಥಳೀಯರಲ್ಲಿ ಹೇಳ್ತಾರೆ, ಸರ್ ನಮ್ಮಲ್ಲಿ ದೊಡ್ಡ ಹಾವು ಬಂದಿದೆ, ಅದು ನಮ್ಮಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ, ಅಂಗಳದೆಲ್ಲ ಆಟ ಆಡ್ತಿರ್ತಾರೆ, ಅದು ನುಂಗುವಂಥ ಚಾನ್ಸಸ್ ಇರ್ತದೆ ಸರ್ ಅಂತ ಹೇಳ್ತಾರೆ. ಆದರೆ ದಯವಿಟ್ಟು ಆ ರೀತಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಅವು ನಮ್ಮ ಮನುಷ್ಯ ಅದರ ಆಹಾರ ಕ್ರಮದಲ್ಲಿ ಇಲ್ಲ. ಈ ಯಾವುದೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದಾವುದೋ ರೀಲ್ಸ್ ನೋಡಿಕೊಂಡು ನಾವು ಪ್ಯಾನಿಕ್ ಆಗುವ ಅವಶ್ಯಕತೆ ನಮಗಿಲ್ಲ. ಹಾಗಾಗಿ ಇದನ್ನು ಸಂರಕ್ಷಿತ ಪ್ರಾಣಿ ಅಂತಲೂ ಸಹ ನಾವು ಹೇಳ್ಬೋದು. ಯಾಕಂತ ಹೇಳಿದ್ರೆ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಕಾರ ಇದನ್ನು ಶೆಡ್ಯೂಲ್ ನಂಬರ್ 1ರಲ್ಲಿ ಇದನ್ನು ಗುರುತಿಸಲಾಗಿದೆ. ಹಾಗಾಗಿ ಇದು ಅತಿ ಸಂರಕ್ಷಿತವಾಗಿರುವಂಥ ಪ್ರಾಣಿ ಇದಾಗಿದೆ. ಹಾಗಾಗಿ ಇದನ್ನು ಉಳಿಸೋದು ಅಥವಾ ಮುಂದಿನ ಪೀಳಿಗೆಗಳನ್ನು ಇದನ್ನು ನಾವು ತೆಗೆದುಕೊಂಡು ಹೋಗೋದು, ಹಾಗೆ ಮುಂದಿನ ಪೀಳಿಗೆಗೋಸ್ಕರ ನಾವು ಇದನ್ನು ಸಂರಕ್ಷಿಸೋದು ನಮ್ಮ ಕರ್ತವ್ಯವಾಗಿದೆ.